ಗೌರಿಬಿದನೂರು ತಾಲೂಕಿನ ಇತಿಹಾಸದಲ್ಲಿ ಇಷ್ಟೊಂದು ಜನ ಯಾವತ್ತೂ ಸೇರಿರಲಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ತಾವೆಲ್ಲ ಅಪಾರ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಸೇರಿರುವುದಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ಕೆಎಸ್ಪಿ ಬಣದ ಪರವಾಗಿ ತಮಗೆ ಉತ್ಕೃಷ್ಟವಾದ ಸ್ವಾಗತವನ್ನ ಬಯಸ್ತೇವೆ. ಈ ತಿಂಗಳು 26ನೇ ತಾರೀಕು ನಡೆಯುವಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ರಕ್ಷಾರಾಮಯ್ಯನವರು ಸ್ಪರ್ಧೆ ಮಾಡಿದ್ದಾರೆ. ಅವರ ವಿರುದ್ಧ ಹಸ್ತಕ್ಕೆ ತಾವೆಲ್ಲ ಕೂಡ ಸಮಸ್ತ ನಾಗರಿಕ ಬಂಧುಗಳೆಲ್ಲರೂ ಕೂಡ ಮತಗಳನ್ನ ಹಾಕಿಸಿ ಅವರನ್ನ ಜಯಗಳಿಸಿ ಪಾರ್ಲಿಮೆಂಟ್ಗೆ ಕಳಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಮಾನ್ಯ ಮತದಾರ ಬಂಧುಗಳೇ, ಈ ಚುನಾವಣೆ ಅತ್ಯಂತ ಮಹತ್ವವಾದಂತಹ ಚುನಾವಣೆ. ದೇಶದ ದಿಕ್ಕನ್ನ ಬದಲಿಸ್ತಾ ಇರ್ತಕ್ಕಂಥ ಒಂದು ಚುನಾವಣೆ. ಈ ದೇಶದಲ್ಲಿ ದೇಶವನ್ನ ಕಟ್ಟಿದಂತ ಸುಮಾರು 140 ವರ್ಷಗಳ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಈ ದೇಶದ ಅಭಿವೃದ್ಧಿಗೆ ಸಾಕಷ್ಟು ಮಾಡಿದೆ. ಆದರೆ ನಿನ್ನೆ ಮೊನ್ನೆ ಬಂದಂತ ಬಿಜೆಪಿಯವರು, ಸನ್ಮಾನ್ಯ ಮೋದಿಯವರು ಈ ದೇಶದಲ್ಲಿ ಮಾಡಿದ್ದಿಲ್ಲ ನಾನೇ ಅಂತೇಳಿ ಬಡಾಯಿ ಕೊಚ್ಕೊಳ್ತಾ ಇದ್ದಾರೆ. ಅವ್ರು ಮಾಡಿದ್ದೇನೂ ಇಲ್ಲ, ಶೂನ್ಯ. ಇವತ್ತು ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಇವತ್ತು ಅತ್ಯಂತ ಶಕ್ತಿಯುತವಾಗಿ ಬೆಳಬೇಕಾದರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ಇದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ನನಗೆ ಭರವಸೆಯನ್ನ ಕೊಟ್ಟಿತ್ತು. ಪಕ್ಷ ಅಧಿಕಾರಕ್ಕೆ ಬಂದ ತಕ್ಷಣ ಆ 5 ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡತಕ್ಕಂಥ, ಒಂದೇ ತಿಂಗಳಲ್ಲಿ ಮಾಡತಕ್ಕಂಥ, ಕೊಟ್ಟ ಮಾತನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರ, ದೀನದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ರೈತರ ಪಾರ್ಟಿ ಇದು. ಬಿಜೆಪಿ ಪಾರ್ಟಿ ಏನಿದ್ರು ಕೂಡ ಶ್ರೀಮಂತರ ಪರ ಇರ್ತಕ್ಕಂಥ ಪಾರ್ಟಿ. ಬಿಜೆಪಿ ಶ್ರೀಮಂತರ ಪರ ಇರ್ತಕ್ಕಂಥ ಪಾರ್ಟಿ. ಇವತ್ತು ಕಳೆದ 10 ವರ್ಷಗಳಲ್ಲಿ ಸನ್ಮಾನ್ಯ ಮೋದಿಯವರು ಏನು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡಬೇಕು. ಅನೇಕ ಭರವಸೆಗಳನ್ನ ಕೊಟ್ಟರು, ಅನೇಕ ಗ್ಯಾರಂಟಿ ಅಂತ ಹೇಳ್ತಾರೆ, ಮೋದಿನೇ ಗ್ಯಾರಂಟಿ ಹೇಳ್ತಾರೆ. ಅವರೊಂದು ಕಾಲಕ್ಕೆ ಹೇಳಿದ್ರು 15 ಲಕ್ಷವನ್ನ ಅಕೌಂಟ್ಗಳಿಗೆ ಹಾಕ್ತೀನಿ ಅಂತ ಹೇಳಿದ್ರು. 15 ರೂಪಾಯಿ ಕೂಡ ಯಾವ ಅಕೌಂಟ್ಗೂ ಕೂಡ ಹಾಕಿಲ್ಲ. ರೈತರಿಗೆ ವಿಶೇಷವಾದಂತಹ ಸವಲತ್ತನ್ನ ಕಲ್ಪಿಸ್ತೀನಿ, ಅವರ ಆದಾಯವನ್ನ 2 ಪಟ್ಟು ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಆದರೆ ಅದು ಮಾಡಲಿಲ್ಲ. ರೈತರ ಮೇಲೆ ಬಲವಂತವಾಗಿ ಕೆಲವು ಕಾನೂನುಗಳನ್ನ ತಂದು ರೈತರನ್ನ ಸಂಕಷ್ಟಕ್ಕೀಡು ಮಾಡಿದ್ದಾರೆ. ಇವತ್ತು ಮಾರುಕಟ್ಟೆ ವ್ಯವಸ್ಥೆ ಕೆಟ್ಟೋಗಿದೆ. ರೈತರಿಗೆ ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ, ನಷ್ಟಕ್ಕೊಳಗಾಗಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಇವತ್ತು 5 ಗ್ಯಾರಂಟಿಗಳನ್ನ ಕೇಂದ್ರ ಸರ್ಕಾರದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 5 ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಹೇಳಿದೆ. ಹಾಗಾಗಿ ಆ ಪ್ರಣಾಳಿಕೆಯಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಮಹಾಲಕ್ಷ್ಮಿ ಅಂತಕ್ಕಂಥ ಯೋಜನೆಯಲ್ಲಿ ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನ ಅಕೌಂಟ್ಗೆ ಹೋಗ್ತಕ್ಕಂಥ ಒಂದು ಖಾತ್ರಿಯನ್ನ ಭರವಸೆ ಕೊಟ್ಟಿದೆ. ಇವತ್ತು ರೈತರಿಗೆ ನ್ಯಾಯಯುತವಾದಂತಹ ಬೆಲೆ ಕೊಡಬೇಕು, ನ್ಯಾಯಯುತವಾದಂತಹ ಮಾರುಕಟ್ಟೆ ವ್ಯವಸ್ಥೆಯನ್ನ ಕಲ್ಪಿಸಬೇಕು ಅಂತೇಳಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಪ್ರಕಾರ ಖರ್ಚಾಗುವಷ್ಟು 1.5 ಪಟ್ಟು ರೈತರಿಗೆ ಮಾರುಕಟ್ಟೆಯಲ್ಲಿ ಲಭ್ಯ ಆಗತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಇವತ್ತು ಕಾಂಗ್ರೆಸ್ ಕೊಡ್ತಾ ಇದ್ದಾರೆ. ಕಾರ್ಮಿಕರಿಗೆ, ಕೂಲಿ ಕಾರ್ಮಿಕರಿಗೆ ಅವರು ಸಂರಕ್ಷಣೆ ಮಾಡ್ತಕ್ಕಂಥ ಅನೇಕ ಜನಪರ ಯೋಜನೆಗಳನ್ನ ಕೂಡ ಇವತ್ತು
ಕಾಂಗ್ರೆಸ್ ಪಾರ್ಟಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ. ಮತ್ತು ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದಾರೆ, ಬಡವರು ಇದ್ದಾರೆ, ಹಿಂದುಳಿದವರು ಇದ್ದಾರೆ, SC/ST ಜನಾಂಗ ಇದ್ದಾರೆ. ಅವರಿಗೆ ವಿಶೇಷವಾಗಿ ರಿಸರ್ವೇಶನ್ ಅಲ್ಲಿ ಇನ್ನೂ ಕೂಡ ಹೆಚ್ಚು ಮಾಡಿ ಆ ಹಿಂದುಳಿದ ಜನಾಂಗಗಳು ಕೂಡ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಇವತ್ತು ಕಾಂಗ್ರೆಸ್ ಪಾರ್ಟಿ ಘೋಷಣೆ ಮಾಡಿದೆ. ಇವತ್ತು ನಾವು ಗೌರಿಬಿದನೂರು ತಾಲೂಕಲ್ಲಿ ನಾವು ಮತ್ತು ಕಾಂಗ್ರೆಸ್ ಪಕ್ಷದ ಅನುಯಾಯಿಗಳು ಮತ್ತು ಪುಟ್ಟಸ್ವಾಮಿಗೌಡರು ಅವರ ಅನುಯಾಯಿಗಳು ನಾವಿಬ್ಬರು ಸೇರ್ಕೊಂಡ್ರೆ 1,30,30,000 ಓಟು ನಾವು ಬರಬೇಕು. ಅಷ್ಟು ಬರದೇ ಇದ್ರೆ ನೀವು ಯಾರೋ ನಮ್ಮನ್ನು ಕೈ ಬಿಟ್ಟಿದ್ದೀರಿ ಅಂತ ಅರ್ಥ ಆಗುತ್ತೆ. ದಯಮಾಡಿ ಎರಡು ಸೇರಿಸಿದ್ರೆ 1,30,30,000 ಓಟು ಕಾಂಗ್ರೆಸ್ ಬೀಳಲೇಬೇಕು. ಅದು ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರ ಜವಾಬ್ದಾರಿ ಮತ್ತು KHP MLA ಅವರು ಅವರ ಮುಖಂಡರ ಜವಾಬ್ದಾರಿ ಅಂತ ನಾನು ಹೇಳಿಕ್ ಬಯಸ್ತೇನೆ. ನನಗೆ ವಿಶ್ವಾಸ ಇದೆ ಈ ಗೌರಿಬಿದನೂರು ತಾಲೂಕಲ್ಲಿ 2,40,000 ಮತ ಇರ್ತಕ್ಕಂಥದ್ದು. ಅದರಲ್ಲಿ 1,70,000 ಅಥವಾ 60,000 ಪೋಲಿಂಗ್ ಆಗ್ಬೋದು. 1,00,000 ಕನಿಷ್ಠ 20,000 ಓಟುಗಳ ಮತಗಳನ್ನ ಕಾಂಗ್ರೆಸ್ಗೆ ತಾವೆಲ್ಲ ಹಾಕ್ಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ. ಸಮಯ ಇಲ್ಲ, ಈಗ ತಮ್ಮನ್ನ ಕುರಿತು ಪುಟ್ಟಸ್ವಾಮಿಗಳು ಮಾತಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.